ಹಾಯ್ ಎಲ್ರಿಗೂ ನಮಸ್ಕಾರ. ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ. ನನಗೆ ಯಾವಾಗಲೂ ಒಂದೇ ಒಂದು ಅನುಮಾನ ಏನು ಅಂದ್ರೆ, ಎರಡು ಸಿನಿಮಾ ಕ್ಲಾಪ್ ಹೊಡೆದು ಮೂರನೇ ಪಿಕ್ಚರ್ಗೆ ಬೇಜಾನ್ ಬಿಲ್ಡಪ್ ಡೈರೆಕ್ಟರ್ಸ್ಗಳನ್ನ ನಾನು ನೋಡಿದ್ದೀನಿ. ಅಲ್ಲೇ ನಿಂತ್ಕೊಂಡು ಕ್ಯಾಮ್ರಾಮನ್ಗಳ ಜೊತೆ ಕೆರೀತಿರ್ತಾರೆ, ಸರ್ ಹೆಂಗಿಟ್ಬಿಡ್ದ ಹಾಗೆ ಮಾಡೋಣ ಅಲ್ವಾ, ಹಿಂಗಿಲ್ವಾ ಅಂತಾರ. ಹಿಂಗೆ ಪ್ರಿಪೇರ್ಡ್ ಆಗಿದ್ದ ಮನುಷ್ಯ ಅಂತ ಅಂದರೆ ನಾನು ಇಷ್ಟು ತೆಗಿತೀನಿ ಅಂದರೆ ಅಷ್ಟೇ ತೆಗಿಯೋದು. ಒಬ್ಬ ನಿರ್ದೇಶಕ ಯಾವತ್ತೂ ಕೂಡ ಒಬ್ಬ ನಿರ್ಮಾಪಕನ ಮನಸ್ಸಿನಲ್ಲಿ ಇಟ್ಕೊಂಡು ಸಿನಿಮಾ ಮಾಡಬೇಕು. ನಾನು ಇದನ್ನೇ ತೆಗಿತೀನಿ, ಇಷ್ಟರಲ್ಲೇ ನಾನು ಗೆದ್ದು ತೋರಿಸ್ತೀನಿ ಅಂತ ಬರಬೇಕು. ನೀವು 12,000 ಅಡಿಗೆ 2 ಲಕ್ಷ ಶೂಟ್ ಮಾಡಿಬಿಟ್ಟು ಎಡಿಟ್ ಮಾಡಿ ತೆಗೆದು ನಾನು ಭಾಳ ಹೇಗೆ ಹೇಳಿ ಸರ್ ಅಂತ ಅಂದರೆ ಪ್ರೊಡ್ಯೂಸರ್ ಕುಳ್ಳು ಎಲ್ಲೆಲ್ಲೋ ಗಾಡಿ ಹೋಗ್ಬಿಟ್ಟಿರುತ್ತೆ. ಆ ಥರ ಆಗಬಾರ್ದು. ನಾನು ಅಪ್ರಿಷಿಯೇಟ್ ಹಿಮ್, ಇದನ್ನೇ ವಂಡರ್ಫುಲ್ ಜಾಬ್. ಹೆಂಗೆ ಅಂದರೆ ಎಷ್ಟು ಬೇಕೋ ಅಷ್ಟು. ನಾನು ಒಬ್ಬ ಟೆಕ್ನಿಷಿಯನ್ ಆಗಿ ನಾನು ಗಮನಿಸ್ತಾ ಇದ್ದೆ, ನಾನು ಚೆನ್ನಾಗಿ ಅರ್ಥ ಆಗ್ತಾ ಇತ್ತು ಈ ಮನುಷ್ಯ ಏನೋ ಭಾಳ ವಿಶೇಷವಾಗಿ ಮಾಡ್ತಾರೆ. ಮತ್ತು ಆತನಿಗೆ ಸಿಕ್ಕಿದಂಥ ಕ್ಯಾಮ್ರಾಮನ್ ಹಾಗೆ ಐ ಆಮ್ ಸೋ ಹ್ಯಾಪಿ. ಇದು ಒಂದು ಸಿನಿಮಾ ಸಂಸ್ಥೆ ಥರ ಇರಲಿಲ್ಲ, ಇದು ನಮ್ಮ ಒಂದು ಮನೆ ಥರ ಇತ್ತು. ತುಂಬ ಒಳ್ಳೆಯ ಸಿನಿಮಾ ಮಾಡಿದ್ದೀವಿ. ನನ್ನೆಲ್ಲ ಮಾಧ್ಯಮದ ಮಿತ್ರರಿಗೆ ನಾನು ವಿನಂತಿ ಮಾಡ್ತೀನಿ, ನಿಮ್ಮಿಂದ, ಯಾಕಂದರೆ ನಮ್ಮ ಎಲ್ಲ ಪಿಕ್ಚರ್ಗಳು, ನಮ್ಮ ಸಂದೇಶಗಳು ನೀವೇ ರವಾನೆ ಮಾಡೋಂಥವ್ರು. ಸೊ ಒನ್ ಆಫ್ ದ ಬೆಸ್ಟ್ ಪಿಕ್ಚರ್. ನಾನು ಡೈರೆಕ್ಟ್ರಿಗೆ ನೈಸ್ ಮಾಡಿದೆ. ಯಾರೋ ಬರೆದುಬಿಟ್ಟಿದ್ರು, ಯಾರೋ ಫೇಸ್ಬುಕ್ಕಲ್ಲಿ ಏನೋ ಬರೆದಿದ್ದು, ಏನೋ ಇದು ಯಾವುದೋ ಕಾಪಿ ಹೊಡ್ಕೊಂಡು ಬಂದ್ಬಿಟ್ಟಿದ್ದೀರಾ ನೀವು ಅಂತ. ನನಗೆ ಯಾಕೋ ಬಿ ರೈಸ್ ಆಯಿತು. ಆ್ಯಕ್ಚುಲಿ ನಾನು ಇವ್ರಿಗೆ ಹೇಳಿದೆ, ದಯವಿಟ್ಟು ಇದನ್ನು ಇಲ್ಲೇ ಇಟ್ಕೋಬೇಡಿ, ಈ ಸಿನಿಮಾನ ದಯವಿಟ್ಟು ಟ್ರೈ ಮಾಡಿ, ಆಚೆ ಹೋಗಿ. ತಮಿಳಲ್ಲಿ ಕಾರ್ತಿಕ್ ತುಂಬ ಚೆನ್ನಾಗಿ ಸೂಟ್ ಆಗ್ತಾರೆ, ನೀವು ಟ್ರೈ ಮಾಡಿ. ಮೇಡಮ್ ಅವ್ರಿಗೆ ಹೆಂಗಾದ್ರು ಸ್ವಲ್ಪ ಗೇರ್ ಹಾಕಿ ಶುರು ಮಾಡಿಸ್ಬಿಟ್ಟು ಮಾಡಿ ಬಿಡಬೇಡಿ. ನಾನು ಹೇಳಿದೆ ಅವರಿಗೆ, ಇವನ್ ತೆಲುಗು ಕೂಡ ತುಂಬ ಸೂಪರ್ ಆಗಿದೆ, ಒಳ್ಳೆ ಸ್ಕ್ರಿಪ್ಟ್ ಮಾಡಿದಿರಿ, ನಿಮ್ಮ ಟ್ಯಾಲೆಂಟ್ ಅಪ್ರಿಷಿಯೇಟ್ ಮಾಡೋಕ್ಕೆ ಏನು ವರ್ಡ್ಸ್ಗಳೇ ಇಲ್ಲ ನನಗೆ. ಅಷ್ಟು ಚೆನ್ನಾಗಿ ಒಂದು ಸಿಂಪಲ್ ಕಥೆನ ಹಿಂಗೂ ಹೇಳ್ಬೋದಾ. ಮಾರಲ್ ಆಫ್ ದಿ ಲೈಫ್. ಎಲ್ಲರೂ ಇವತ್ತು ಮದುವೆ ಆಗಿದ ತಕ್ಷಣ ಆ ಹೀರೋಯಿಸಮ್ ಬರುತ್ತೆ, ಇನ್ನೊಂದು ಬರುತ್ತೆ, ಅದಲ್ಲದಂಗೆ ಸಾಮರಸ್ಯದಲ್ಲಿದ್ದರೆ ಬದುಕು ಹೆಂಗಿರುತ್ತೆ ಅಂತ ಪಾಠಗಳು ನನಗೆ ತುಂಬ ಇಷ್ಟ ಆಯಿತು. ಯು ಗಿವ್ ಎ ವಂಡರ್ಫುಲ್ ಪಿಕ್ಚರ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.